ದ ವರ್ಡ್ ಕನ್ನಡ. ನಮ್ಮ ಲಕ್ಷ್ಮಣ ಅಣ್ಣ ಪಿತೃವಾಕ್ಯ ಪರಿಪಾಲನೆ ಎಂಬ ವೃತವನ್ನು ಧಾರಣ ಮಾಡಿದವರಾಗಿ 14 ವರ್ಷಗಳ ಕಾಲ ವನಾಂತರವನ್ನು ನಾವು ಕ್ರಮಿಸಿದ್ದಾಗಿದೆ. ಹೌದು, ಅಲ್ಲಿ ಅನೇಕ ಋಷಿಮುನಿಗಳ ದರ್ಶನವನ್ನು ಪಡೆದು ಮಂತ್ರಾಕ್ಷತೆಗೆ ಶಿರವಡ್ಡಿ ಆಶೀರ್ವಾದವನ್ನು ಸಹ ಪಡೆದುಕೊಂಡದ್ದಾಗಿದೆ. ಹೌದಣ್ಣ, ಅಲ್ಲಲ್ಲಿ ಉಪಟಳವನ್ನು ನೀಡ್ತಾ ಇರುವಂತಹ ಅನೇಕ ರಾಕ್ಷಸರನ್ನೆಲ್ಲ ಸದೆ ಬಡಿದು ವಜ್ರ ಯಜ್ಞ ಯಾಗಾದಿಗಳನ್ನೆಲ್ಲ ಸರಾಗವಾಗಿ ನಡೆಯುವಂತೆ ಅವಕಾಶವನ್ನು ಸಹ ಕಲ್ಪಿಸಿಕೊಟ್ಟದ್ದಾಗಿದೆ. ಅನುಮಾನವೇ ಬೇಡ. ಹೀಗಿರುವಾಗ ನಾವು ಪಂಚವಟಿಯಲ್ಲಿ ವಾಸಿಸುತ್ತಿರುವಂತಹ ಸಂದರ್ಭದಲ್ಲಿ ಅಪಹೃತರಾದ ಸೀತೆಯನ್ನು ಮರುಪಡೆಯುವುದಕ್ಕೋಸ್ಕರವಾಗಿ ಏರ್ಪಟ್ಟಂತಹ ಘನ ಘೋರ ಯುದ್ಧದಲ್ಲಿ ಆ ಕಳನಾದ ರಾವಣನನ್ನೊಬ್ಬನನ್ನು ಹೊರತುಪಡಿಸಿ ಉಳಿದ ಎಲ್ಲರನ್ನು ಆ ಕಾಲನೂರಿಗೆ ಅಡ್ಡಿಯಾಯಿತಲ್ಲ. ಹೌದಣ್ಣ ತಮ್ಮ, ಇದಕ್ಕೆಲ್ಲ ಸಾಕ್ಷಿಯಾಗಿದ್ದವನು ನೀನು. ನಿನ್ನ ಅಭಿಪ್ರಾಯವನ್ನು ತಿಳಿಸಿ.
ಸೀತಾ ಮಾತೆಯ ಬಂದ ಮೋಕ್ಷವು ಶಶಿಮುಖಿ ಸೀತೆಯ ಬಂಧನ ಮೋಕ್ಷವು ಅಸುರತ್ವ ನಾಶವು ಪುರರಿಗಾನಂದವು ಅಸುರತ್ವ ಶಶಿಮುಖಿ ಸೀತಾ ಮಾತೆಯ ಬಂದ ಮೋಕ್ಷವು ಶಶಿಮುಖಿ ಸೀತಾ ಮಾತೆಯ ಬಂದ ಮೋಕ್ಷವು ಅಸುರಾತ್ವ ನಾಶವು ಅಸುರಾತ್ವ ನಾಶವು ಸುರರಿಗಾನಂದ ಆನಂದ ರಾವಣ ಸಾಮಾನ್ಯದವನೇ ಸುರರನ್ನ ಗೃಹವನದಲ್ಲಿಟ್ಟುಕೊಂಡಿದ್ದಾನೆ. ಒಳ್ಳೆಯ ಮನಸ್ಸುಳ್ಳವರಿಗೆ ಕಾಟವನ್ನು ಕೊಟ್ಟಿದ್ದಾನೆ. ಹೌದು. ಋಷಿ ಮುನಿಗಳನ್ನ ಪೀಡಿಸಿದ್ದಾನೆ. ಹಾಗೆ ಸೀತಾ ಮಾತೆಯನ್ನು ಬಂಧನದಲ್ಲಿಟ್ಟುಕೊಂಡಿದ್ದಾನೆ. ಅಣ್ಣ, ಇನ್ನು ತಡ ಮಾಡುವುದು ಬೇಡ. ಈ ರಾವಣೇಶ್ವರನ ಜೀವನದ ಪಾಪದ ಕೊಡ ತುಂಬಿದೆ. ಹಾಗಾಗಿ ಹೆಚ್ಚು ಸಮಯ ವ್ಯರ್ಥ ಮಾಡದೆ ಅವನನ್ನ ನಿಗ್ರಹಿಸಲೇಬೇಕಣ್ಣ. ತಮ್ಮ, ನಿನ್ನ ಸಮ್ಮತಿಯನ್ನು ನನಗೆ ತಿಳಿಯಿತು. ಆ ಕಾರಣದಿಂದಲೇ ಅಲ್ಲವೇ ಇಂದು ಕೂಡ ಸೂರ್ಯೋದಯಕ್ಕೆ ಮೊದಲೇ ನಮ್ಮ ನಿತ್ಯಾದಿ ಕಾರ್ಯಗಳನ್ನೆಲ್ಲ ಪೂರೈಸಿಕೊಂಡದ್ದಾಗಿದೆ. ಹೌದಣ್ಣ. ಈಗಾಗಲೇ ವಿಭೀಷಣ ಇಲ್ಲೇ ಇದ್ದಾನೆ. ಇನ್ನು ಉಳಿದಂತಹ ಸುಗ್ರೀವ, ಅಂಗದ ಮುಂತಾದ ಕಪಿಯ ಸೈನ್ಯಗಳೆಲ್ಲವನ್ನು ನಮ್ಮ ಡೇರೆಗಳಿಂದ ಅವರವರ ಡೇರೆಗಳಿಂದ ಬಂದು ನಮ್ಮನ್ನು ಸೇರಿಕೊಳ್ಳಲು ಸೂಚನೆಯನ್ನು ನೀಡುತ್ತಮ್ಮ. ಅಣ್ಣ ಹೇಳುತ್ತಿದ್ದಂತೆ ನೋಡವರು ಇತ್ತಲೇ ಧಾವಿಸುತ್ತಾ ಇದ್ದಾರೆ. ಹೌದಲ್ಲವೇ? ಹೌದಲ್ಲವೇ ಅಣ್ಣ, ಅತ್ತ ನೋಡಿ, ಅಂಬರದಿಂದ ವಿಶಿಷ್ಟವಾದಂತಹ ರಥ ಬಂದು ನಮ್ಮತ್ತ ಬರುತ್ತಿದೆಯಲ್ಲ. ಬರಲಿ ಬರಲಿ, ಆತಂಕ ಬೇಡ, ಆತಂಕ ಬೇಡ. ಅಮರ ಸಾರಥಿಯು ಆಗಮಿಸಿ ರಾಘವನಿಗೆ ಕುತಾಗಿನ. ಅಮರ ಸಾರಥಿಯು ಆಗಮಿಸಿ ರಾಘವನಿಗೆ ನಮಿಸುತ್ತ ಬೇಡನು ಅಮರೇಂದ್ರನು. ನಮಿಸುತ್ತ ಬೇಡನು ಅಮರೇಂದ್ರನೊಂದಿಗೆ ನಿನ್ನ ಗಿಡಕವಿ ನಿನ್ನ ಗಿಡಕೈ. ಮನಸ ವೈರಿಯೋಳ್ ಕಮಲಕ್ಕೆ ಮಗವಾ. ಮನಸ
ನಿಮಗೆ ವಂದನೆಗಳನ್ನು ತಿಳಿಸಿದ್ದಾನೆ. ಓಹೋ. ಅಷ್ಟೇ ಅಲ್ಲ, ಹಾ. ನಾನು ಏರಿ ಬಂದಿರುವ ರಥ ಹಾ. ಮತ್ತು ಅದರಲ್ಲಿ ಇರುವ ಬಿಲ್ಲು ಬಾಣ ಬತ್ತಳಿಗೆಗಳನ್ನು ನಿಮಗೆ ಸಲ್ಲಿಸಿದ್ದಾನೆ. ಹಾ. ದೇವತೆಗಳ ಕಡು ವೈರಿಯಾದ ರಾವಣನನ್ನು ಮರ್ದಿಸುವ ಕಾಲಕ್ಕೆ ನನ್ನನ್ನು ನಿಮ್ಮ ಸಾರಥಿಯಾಗಿ ಮಾಡಲು ನನಗೆ ಆಜ್ಞಾಪಿಸಿದ್ದಾನೆ. ಓಹೋ. ಯಾರ ಹಂಗೆ ಕೆಳಗೆ ಅಯ್ಯ ಮಾತಲಿ, ಹಾಗೆಂದರೇನು? ಇದುವರೆಗೂ ನಾನು ಯಾವುದೇ ರಾಜ ವೈಭೋಗವಿಲ್ಲದೆ ಎಷ್ಟೊಂದು ಹಸುರರನ್ನು ಕೊನೆಗಾಣಿಸಲಿಲ್ಲವೇ? ಈಗ ಕೇವಲ ಆ ರಾವಣನನ್ನು ಕೊನೆಗಾಣಿಸಲು ಬೇರೆಯವರ ಹಂಗು ನನಗೆ ಬೇಕೆ? ಬೇರೆಯವರ ಸಹಾಯದ ಅಗತ್ಯ ನನಗಿದೆ. ಆದ್ದರಿಂದ ಹೇಳುತ್ತೇನೆ ಕೇಳು. ಈಗ ನಿನ್ನ ಮಾತನ್ನಾಗಲಿ ನಿನ್ನ ಅರಸನ ಕೋರಿಕೆಯನ್ನಾಗಲಿ ನಾನು ತಿರಸ್ಕರಿಸುತ್ತಿದ್ದೇನೆ ಎಂಬುದಾಗಿ ಅರ್ಥವಲ್ಲ. ಆದರೆ ಸ್ವೀಕರಿಸಿದರೆ ಏನಾಗುತ್ತದೆ ಎಂಬುದು ಇಲ್ಲಿ ಮುಖ್ಯವಾಗುತ್ತದೆ. ನನ್ನನ್ನು ದೇವರಂತೆ ಕಾಣುವ ಕಾಲದಲ್ಲಿ ಅವರೆಲ್ಲರಿಗೂ ನಿಜವಲ್ಲವೆಂಬಂತೆ ನಾನು ನಿನ್ನ ಮಾತನ್ನು ಒಪ್ಪಿದೆ ಅಂತಾದರೆ ನನ್ನ ಗುರುವಿಗೂ ನಾನು ಕಲಿತ ವಿದ್ಯೆಗೂ ನನ್ನ ಕುಲಕ್ಕೂ ನಾನು ಕಳಂಕ ತಂದಂತಾಗುವುದಿಲ್ಲವೇ? ಅಪಮಾನಿಸಿದಂತಾಗುವುದಿಲ್ಲವೇ? ಆದ್ದರಿಂದ ನಾನು ಇದನ್ನು ಸ್ವೀಕರಿಸುವುದಿಲ್ಲ. ಈ ವಿಷಯವನ್ನು ಕೂಲಂಕುಷವಾಗಿ ಹೋಗಿ ನಿನ್ನೊಡೆಯನಿಗೆ ತಿಳಿಸು. ಇಲ್ಲ ದೇವ, ಶರಣನೆಂದನು ಶ್ರೀಹರಿ ಸರ್ವೋತ್ತಮ ನೀನು ಅನ್ಯಥಾ ಭಾವಿಸಬಾರದು ಪ್ರಭು. ಹಾ. ನೀವು ಮಾತಲಿಯೊಂದಿಗೆ ಮಾತನಾಡುತ್ತಿರುವಾಗ ಹಿರಿಯರಾದ ಜಾಂಬವಂತರು ಅಂಗದರು ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತಾ ಇದ್ದರು. ನಿವೇರಿಸುವುದಕ್ಕೆ ನನ್ನನ್ನು ಕಳುಹಿದ್ದಾರೆ. ಕೇಳುತ್ತೀರಾ ಪ್ರಭು? ನೀವು ಶ್ರೇಷ್ಠರು ಹೌದಲ್ಲವೇ? ದೇವರು ಹಾಗೆ ನಮ್ಮ ದೇವರನ್ನು ಸುರರಥದಲ್ಲಿ ಕಾಣುವ ಆಸೆ ನಮ್ಮದಾಗಿದೆ ಪ್ರಭು. ದುಷ್ಟ ಆ ಲೋಕಕಂಟಕನಾದ ರಾವಣನು ರಥದಲ್ಲಿ ನಿಂತು ವೈಭವದಿಂದ ಯುದ್ಧ ಮಾಡುವಾಗ
ಶಿಷ್ಟರೊಬ್ಬರು ನೀವು ಸರ್ವಶ್ರೇಷ್ಠರು. ನೀವು ನೆಲದಲ್ಲಿ ನಿಂತು ಯುದ್ಧ ಮಾಡುವುದು ಸರಿಯೆನಿಸುವುದು. ಆದ್ದರಿಂದ ಸುರರಥದಲ್ಲಿ ನೀವು ಏರಬೇಕು. ಶರಣರ ಅಭಿಷ್ಟವನ್ನು ದೇವರು ಪೂರೈಸುತ್ತಾರೆ ಎಂದು ನನಗೆ ಪೂರ್ಣವಾಗಿ ನಂಬಿಕೆ ಇದೆ ಪ್ರಭು. ಅಯ್ಯ ವಿಭೀಷಣ, ಬಿಗಿರಲು ಹಸಿವು ದಿನತೈ ನದಿ ಬಿಗಿರಲು ಹಸಿವು ಬಿಗಿರಲು ಹಸಿವು ಕ್ಷೀರವ ದುರಿಸದಿರದಿರದು ಕ್ಷೀರವ ದುರಿಸದಿರದಿರದು ಶರಣರ ಬೇಕೆಗೆ ಶರಣೆಂದೊಲಿಯದೆ ಶರಣರ ಬೇಕೆಗೆ ಶರಣೆಂದೊಲಿಯದೆ ಶರಣರು ಬಿಡುವರೆ ಬರೀದ ಕೊಪ್ಪಿದೆ ಶರಣರ ಬೇಕೆಗೆ ಶರಣೆಂದೊಲಿಯದೆ ಶರಣರು ಬಿಡುವರೆ ಬರೀದ ಕೊಪ್ಪಿದೆ. ಅಯ್ಯ ವಿಭೀಷಣ, ಓ ಪ್ರಭು. ನೀನು ಎಲ್ಲರ ಅಭಿಪ್ರಾಯವನ್ನು ಎಷ್ಟು ಸುಂದರವಾಗಿ ಮಂಡಿಸಿದ್ದೀಯಾ ನೋಡು. ಇದನ್ನು ಕೇಳುತ್ತಿದ್ದರೆ ನನಗೂ ಒಂದು ಮಾತು, ವಿಶಿಷ್ಟವಾದ ಮಾತು ನೆನಪಿಗೆ ಬರುತ್ತದೆ. ಒಂದು ಪುಟ್ಟ ಕರುವು ತಾನು ಹಸಿದಿರುವಂತಹ ಸಂದರ್ಭದಲ್ಲಿ ತನ್ನ ತಾಯಿಯನ್ನು ವಿಶೇಷವಾಗಿ ಅಮ್ಮ ಎಂದು ಕೂರುತ್ತದೆ, ಹೌದಾ ಅಲ್ಲವಾ? ಹೌದು. ಹಾಗೆ ಶರಣ ಶರಣ್ಯರ ಸಂಬಂಧವೂ ಕೂಡ ಅಲ್ಲವೇ? ಹೌದು. ದೇವನಿದ್ದರೆ ಭಕ್ತನಿದ್ದಾನೆ, ಹೌದು. ಭಕ್ತರೇ ಇಲ್ಲದ ಮೇಲೆ ಎಲ್ಲಿಯ ದೇವರು ಹೇಳು? ಹಾಗಾಗಿ ನಿಮ್ಮೆಲ್ಲರ ಅಭೀಷ್ಟವನ್ನು ಈಡೇರಿಸುವುದು ಇದೋ ನಾನು ರಥವನ್ನೇರುತ್ತಿದ್ದೇನೆ. ನಡೆಯಲಿ ನಮ್ಮ ಸೇನೆ. ತೈ ತೈ ತತ್ತಿನಾದೆ ಕದಿರ ತಾತೈ ತತ್ತಿನದ ವೀಕ್ಷಕರೇ, ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ. QR ಕೋಡ್ನ ಸ್ಕ್ಯಾನ್ ಮಾಡಿ UPIನಲ್ಲಿ ನಿಮ್ಮ ಪ್ರೀತಿನ ಹಂಚಿ. ನಮಸ್ಕಾರ.